ಗುರುಭ್ಯೋ ನಮಃ ಹರಿ ಓಂ. ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನಕ್ಷತ್ರಗಳಲ್ಲಿ 9ನೇ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಈ ಆಶ್ಲೇಷ ನಕ್ಷತ್ರ ಅಂದ ತಕ್ಷಣ ಜನಗಳಿಗೆ ಏನೋ ಒಂಥರ ಅನುಮಾನ, ಗೊಂದಲ, ಒಂಥರ ಮನಸ್ಸಿಗೆ ಕಳವಳ. ಒಂದು ಮಗು ಆಶ್ಲೇಷ ನಕ್ಷತ್ರ ಜನನವಾದರೆ ಏನೋ ಆಕಾಶವೇ ತಲೆ ಬಿದ್ದಂಗೆ ಒಂಥರ ಅವರ ತಂದೆ ತಾಯಿಗಳು ಭಾವಿಸ್ತಾರೆ. ನನ್ನ ಮಗು ಆಶ್ಲೇಷ ನಕ್ಷತ್ರ ಜನನವಾಗೋಯ್ತು, ಅಯ್ಯೋ ಮದುವೆ ಆದಮೇಲೆ ಅವರ ಅತ್ತೆಗೆ ನನ್ನ ಸಮಸ್ಯೆ ಆಗುತ್ತಾ, ಅಥವಾ ನನ್ನ ಮಗು ಸರ್ಪದ ನಕ್ಷತ್ರದ ಜನನವಾಗಿದೆ, ಮದುವೆಗೆ ಸಮಸ್ಯೆ ಆಗುತ್ತಾ, ಪ್ರಮುಖವಾಗಿ ಮಗುವಿಗೆ ಒಂದು ಸಂತಾನದಲ್ಲಿ ಸಮಸ್ಯೆ ಆಗುತ್ತಾ ಅಂತ ತುಂಬ ಗೊಂದಲಕ್ಕೀಡಾಗ್ಬಿಡ್ತಾರೆ. ಆ ಮಗು ಜನನಾಗಿ ಇನ್ನೂ 1 ಅವರ್ 2 ಅವರೂ ಆಗಿರೋದಿಲ್ಲ, ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆ ಥರ ಯಾವುದಾದ್ರು ತಪ್ಪು ಕಲ್ಪನೆಗಳಿದ್ದರೆ ಅಥವಾ ತಪ್ಪು ಮಾಹಿತಿಗಳಿದ್ದರೆ ದೂರ ಮಾಡಿ. ಆಶ್ಲೇಷ ನಕ್ಷತ್ರದ ಜನನವಾದರೆ ಖಂಡಿತವಾಗಿಯೂ ಒಂದಷ್ಟು ವಿಚಾರದಲ್ಲಿ ಲಾಭ, ಯಶಸ್ಸು, ಕಟ್ಟಿಟ್ಟ ಬುತ್ತಿ, ಒಳ್ಳೆ ಮಾತುಗಾರರಾಗಿರ್ತಾರೆ ಅಂಥೇಳಿ. ಈ ಆಶ್ಲೇಷ ನಕ್ಷತ್ರದ 1, 2, 3 ಮತ್ತು 4 ಪಾದಗಳು ಕೂಡ ನಿಮಗೆ ಕಟಕ ರಾಶಿಗೆ ಬರತಕ್ಕಂಥದ್ದು. ಡಿ, ಡ, ಡೆ, ಡೋ ಎಂಬ ಅಕ್ಷರದಲ್ಲಿ ಮಗುವಿಗೆ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಈ ಆಶ್ಲೇಷ ನಕ್ಷತ್ರದವರು ಯಥೇಚ್ಛವಾಗಿ ಬಿಸ್ನೆಸ್ಸಲ್ಲಿ ಲಾಭ ನೋಡ್ತೀರಾ, ಜೊತೆಗೆ ಒಳ್ಳೆ ಮಾತುಗಾರರಾಗಿರ್ತೀರ. ನೀವು ನೋಡಲು ತುಂಬ ಸುಂದರವಾಗಿ ಅನಿಸ್ತಿರುತ್ತೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಒಳ್ಳೆ ಶಾರ್ಪ್ನೆಸ್ ಇರುತ್ತೆ. ಅಂದರೆ ಇವತ್ತನ್ನ ಕೆಲಸ ಈಗಲೇ ಮಾಡಿಬಿಡ್ತೀನಿ ಅಂತ, ಪರಿಚಯ ಇಲ್ಲ ಅಂದರೂ ಕೂಡ ಬಿಟ್ಟರು ಕೂಡ ಅವ್ರ ಜೊತೆ ಒಳ್ಳೆ ಚೆನ್ನಾಗಿ ಬಾಂಧವ್ಯವನ್ನು ವೃದ್ಧಿ ಮಾಡ್ಕೊಳ್ತೀರಾ, ಒಳ್ಳೆ ಸರ್ಕಲ್ನ ವೃದ್ಧಿ ಮಾಡ್ತೀರಾ, ಎಲ್ಲರ ಜೊತೆ ತುಂಬ ಮಿಂಗಲಾಗಿ ಬೆರೀತೀರಾ, ಗುರು ಹಿರಿಯರಿಗೆ ತುಂಬ ಗೌರವವನ್ನು ಕೊಡ್ತೀರಾ, ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಮಾಡ್ತೀರಾ, ಸದಾಕಾಲ ಲಾಭವನ್ನು ನೋಡ್ತಕ್ಕಂಥದ್ದು ಅಂತ. ಸದಾಕಾಲ ಒಂದು ಸ್ವಾವಲಂಬ ಜೀವನ ನಡೆಸ್ತಾ ಇರ್ತೀರ, ಯಾರ ಮೇಲೆ ಡಿಪೆಂಡ್ ಆಗೋದಿಲ್ಲ, ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ಶ್ರಮಪಟ್ಟು ಮೇಲೆ ಬರ್ತೀರಾ. ಈ ಆಶ್ಲೇಷ ನಕ್ಷತ್ರದವ್ರು ಹೇಗಿರ್ತಾರೆ ಅಂದರೆ 10% ಶ್ರಮಪಟ್ಟರೆ ಸಿಗೋದು 2% ಲಾಭ. ನೀವು ಅಬ್ಸರ್ವ್ ಮಾಡಿ, ನೀವೆಷ್ಟು ಶ್ರಮ ಹೋಗ್ತೀರಾ ಅಷ್ಟು ಅಭಿವೃದ್ಧಿನೂ ಆಗ್ತಾ ಹೋಗ್ತೀರಾ. ಆದರೆ ಗಳಿಕೆಯಲ್ಲಿ ಕೊಂಚ ಹಿನ್ನಡೆ ಇರುತ್ತೆ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಅಂತ. ಸದಾಕಾಲ ಒಳ್ಳೆ ಮಾತುಗಾರ ಆಗಿರ್ತಾರೆ, ಒಳ್ಳೆ ವಾಗ್ಮಿ ಆಗಿರ್ತಾರೆ. ಯಾರನ್ನೇ ಮುಂದೆ ತಂದು ನಿಲ್ಲಿಸಿದ್ರು ಕೂಡ ಅವ್ರನ್ನ ಸೋಲಿಸ್ತಕ್ಕಂಥ ವಾಕ್ಚಾತುರ್ಯ ನಿಮಗೆ ಸಿದ್ಧಿ ಆಗಿರುತ್ತೆ ಅಂತ. ನೀವು ಏನೇ ಮಾಡಿದ್ರು ಕೂಡ ಯಶಸ್ಸು ಸಿಗುತ್ತೆ ಅಂತ ಕೊಂಚ ಮಟ್ಟಿಗೆ ಅಹಂಕಾರ ಇರುತ್ತೆ ಅಂತ. ಅಂದರೆ ಎಲ್ಲವೂ ನನಗೆ ಗೊತ್ತಿದೆ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಕ್ಷಣಿಕವಾಗಿ ಕೆಲವು ವಿಚಾರದಲ್ಲಿ ಬಂದೋಗ್ಬಿಡುತ್ತೆ. ಅದು ಒಳ್ಳೆಯದಲ್ಲ ಅಂತ. ನೀವು ಸದಾಕಾಲ ಒಳ್ಳೆ ಟ್ರಸ್ಟಿಗೆ ಒಳ್ಳೆ ವ್ಯಾಲ್ಯೂನ ಕೊಡ್ತೀರಾ, ನಂಬಿಕೆಗೆ ಅರ್ಹವಾದ ವ್ಯಕ್ತಿ, ಸತ್ಯದ ಮಾರ್ಗದಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಮಾಡ್ತಾ ಹೋಗ್ತೀರಾ. ಯಾರನ್ನೂ ಕೂಡ ಎದುರಾಕೊಳ್ಳೋದಿಲ್ಲ. ನಿಮ್ಮನ್ನು ಅವ್ರು ಎದುರಾಕೊಂಬಿಟ್ರೆ ಅಥವಾ ನೀವು ಅವ್ರನ್ನೇ ಎದುರಾಕೊಂಬಿಟ್ರೆ, ಅದೇ ವ್ಯಕ್ತಿಗಳಾಗಿದ್ರು ಕೂಡ ಅವರ ಸಮಸ್ಯೆ ಏನು ಮಾಡಿದ್ರು, ಅವ್ರು ನಿಮ್ಗೆ ಯಾವ ರೀತಿ ತೊಂದರೆ ಕೊಟ್ಟರು ಅಂತ ದಿಟ್ಟತೆಯಿಂದ ತೋರಿಸ್ಕೊಳ್ತಾ ಹೋಗ್ತೀರಾ. ಈ ನಕ್ಷತ್ರದವ್ರಿಗೆ ದೃಷ್ಟಿ ಬೇಗವೇ ಆಗತ್ತೆ ಅಂತ. ನೀವು ಅಬ್ಸರ್ವ್ ಮಾಡಿ, ಈ ನಕ್ಷತ್ರದವ್ರು ಏನಾರ ಕೆಲಸ ಮಾಡಬೇಕು ಅಂತಿರ್ತೀರ, ತುಂಬ ಜನ ಬರ್ತಾರೆ, ಗುರುಗಳೇ ನಂದು ಆಶ್ಲೇಷ ನಕ್ಷತ್ರ, ನಾನು ಈ ಕೆಲಸ ಮಾಡ್ತಾ ಇದ್ದೆ, ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ 1-2-3 ಜನ ಕೇಳಿಬಿಟ್ಟೆ, ನನಗೆ ಕೆಲಸವೇ ಆಗ್ತಾ ಇಲ್ಲ, ಏನೋ ತುಂಬ ಚೆನ್ನಾಗಿ ಒಳ್ಳೆ ಮೈಕಟ್ಟನ್ನು ನಾನು ಪೋಷಣೆ ಮಾಡ್ತಾ ಇದ್ದೆ ದೇಹವನ್ನು, ಆದರೆ ಈಗ ಜನಗಳ ದೃಷ್ಟಿನೋ ಅಥವಾ ನನ್ನ ಕರ್ಮವೋ ನಾನು ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಕೂಡ ದೇಹ ದಂಡವನ್ನು ಮಾಡಿದ್ರೂ ಕೂಡ ನನ್ನ ದೇಹ ಸುದೃಢವಾಗ್ತಾ ಇಲ್ಲ. ಇನ್ನೂ ತುಂಬ ಜನ ಹೇಳ್ತಾರೆ, ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಯಾರೋ ಬಂದು ನೋಡಿಬಿಟ್ರು ಗುರುಗಳೇ, ಊಟವೇ ಸೇರ್ತಾ ಇಲ್ಲ, ನನಗೆ ಹಸಿವೆ ಆಗ್ತಾ ಇಲ್ಲ. ಅಂದರೆ ನಿಮಗೆ ದೃಷ್ಟಿ ಬೇಗ ಆಗುತ್ತೆ. ನೀವು ಮಾಡತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನಾಗಿರ್ಬೋದು, ಜನಗಳಿಗೆ ಹೇಳೋದನ್ನು ಕಮ್ಮಿ ಮಾಡ್ತಾ ಬನ್ನಿ ಅಂತ. ನಿಮಗೆ ಮುಂಗೋಪ ಜಾಸ್ತಿ, ಸ್ಟ್ರೈಟ್ ಫಾರ್ವರ್ಡ್ ಇದ್ದಂಗೆ, ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ, ನನಗೆ ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಡೈರೆಕ್ಟಾಗಿ ಹೇಳ್ಬಿಡ್ತೀರಾ ಅಂತ. ಸಂಸಾರವನ್ನು ತುಂಬ ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತೀರಾ ಅಂತ. ಅಂದರೆ ಇರತಕ್ಕಂಥ ಮನೆಯೇ ಆಗಿರ್ಬೋದು, ಹೋಗತಕ್ಕಂಥ ಮನೆ ಆಗಿರ್ಬೋದು, ಅಲ್ಲಿ ಶ್ರಮಜೀವಿಯಾಗಿ ಕೆಲಸವನ್ನು ಮಾಡಿಕೊಂಡು ಎಲ್ಲರನ್ನೂ ಕೂಡ ನಿಮ್ಮೊಂದಿಗೆ ತೆಗೆದುಕೊಡುವ ಒಳ್ಳೆ ಗುಣ ನಿಮಗಿದೆ ಅಂತ ತುಂಬ ಜನ ಅಂದ್ಕೊಳ್ತಿರ್ತೀರ. ಈ ಆಶ್ಲೇಷ ನಕ್ಷತ್ರದ ಜನವಾದರೆ ನನಗೆ ಆಶ್ಲೇಷ ಬಲಿಯನ್ನು ಮಾಡಿಸ್ಕೊಳ್ಬೇಕಾ, ನನಗೆ ಸರ್ಪದೋಷಗಳಿದೆಯಾ ಅಂತ. ಖಂಡಿತವಾಗಿಯೂ ಆಶ್ಲೇಷ ನಕ್ಷತ್ರ ಶಾಂತಿಗಳನ್ನು ಮಾಡಿಕೊಂಡ್ರೆ ಅಥವಾ ಆಶ್ಲೇಷ ಬಲಿಯನ್ನು ಮಾಡಿಕೊಂಡ್ರೆ ತುಂಬ ಸೂಕ್ತ ಅಂತ ಹೇಳ್ತೀವಿ. ಒಂದು ಮಗುವಿಗೆ ಒಂದು 18 ವರ್ಷ ಆಗಿದ ನಂತರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೋ ಅಥವಾ ನದಿ ತೀರದಲ್ಲೋ ಒಂದು ಆಶ್ಲೇಷ ಬಲಿ ಮಾಡಿಕೊಂಡ್ರೆ ಒಳ್ಳೆಯ ಭವಿಷ್ಯವನ್ನು ನೋಡಬಹುದು. ಅದು ಮದುವೆ ಮುಂಚಿತವಾಗಿ ಖಂಡಿತ ಮಾಡಿಸ್ಕೊಳ್ಳಿ, ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಎಲ್ಲ ವಿಚಾರದಲ್ಲೂ ಪ್ರಗತಿ, ಎಲ್ಲ ವಿಚಾರದಲ್ಲೂ ಲಾಭ ಆದರೂ ಕೂಡ ಕೆಲವು ವಿಚಾರದಲ್ಲೂ ಓಕೆ ಅಂದರೆ ಕೆಲಸ ಚೆನ್ನಾಗಿ ಮಾಡ್ತಿರ್ತಾರೆ, ಪಟ್ಟಂತ ಕಮ್ಮಿ ಮಾಡಿಬಿಡ್ತಾರೆ, ಮತ್ತೆ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಪಟ್ಟಂತ ಕಮ್ಮಿ ಮಾಡಿಬಿಡ್ತಾರೆ. ಅಂದರೆ ಓಕೆ ಆಗಿ ನಡೆಸ್ಕೊಂಡು ಹೋಗ್ತಾ ಆಗ್ತೀರಾ ಅಂತ. ನೀವು ಬಹುಭಾಷೆಗಳು ತಿಳಿದುಕೊಂಡಿರ್ತೀರಾ ಅಂತ. ಪ್ರಮುಖವಾಗಿ ನಿಮಗೆ 3-4 ಭಾಷೆ ಸುಲಲಿತವಾಗಿ ಮಾತಾಡೋಕ್ಕೆ ಬರುತ್ತೆ. ಎಲ್ಲೇ ಬಿಟ್ಟರು ಕೂಡ ಆ ಭಾಷೆನ ಕಲ್ತ್ಕೊಳ್ತೀರಾ, ಅವ್ರ ಜೊತೆ ನೀವು ಮಿಂಗಲ್ ಆಗಿಬಿಟ್ಟು
ನೀವು ಅವರಲ್ಲೊಬ್ಬರು ಆಗಿಬಿಡ್ತೀರಾ ಅಂತ. ನಿಮಗೆ ಕೊಂಚ ತುಂಟತನ ಇರುತ್ತೆ, ಹೊಸ್ದಾಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಿರುತ್ತೆ. ನೀವು ಒಬ್ಬ ಒಳ್ಳೆ ಸಂಚಾರಿ ಆಗಿರುತ್ತೆ, ಅಂದರೆ ಟ್ರಾವೆಲರ್ ಆಗಿರ್ತೀರ. ಒಬ್ಬರೇ ಎಲ್ಲೋ ಹೋಗಬೇಕಪ್ಪ, ಸುತ್ತಾಡಬೇಕಪ್ಪ, ಒಳ್ಳೊಳ್ಳೆ ಸ್ಥಳಗಳಿಗೆ ಹೋಗಬೇಕು, ಆ ಸ್ಥಳದ ಮಹಿಮೆಗಳನ್ನ ತಿಳ್ಕೊಳ್ಬೇಕು, ಜೊತೆಗೆ ಆ ಸ್ಥಳದ ಒಳ್ಳೆ ಫುಡ್ಡಿ ಕೂಡ ಆಗಿರ್ತೀರ. ಅವಾಗವಾಗ ಹೊತ್ತೊತ್ತಿಗೆ ನಿಮ್ಗೆ ಚೆನ್ನಾಗಿರೋದೊಂದು ಆಹಾರಗಳು ಮನಸ್ಸಿಗೆ ಇಷ್ಟವಾಗಿರೋದು ಬೇಕು, ಮತ್ತು ಹೊಸ ಜನರ ಬಾಂಧವ್ಯ ಬೇಕು. ಆದರೆ ಫ್ರೆಂಡ್ ಸರ್ಕಲ್ನ ಸ್ವಲ್ಪ ನಿಯಮಿತ ಮಾಡ್ಕೊಳ್ತೀರ. ಎಲ್ಲರ ಜೊತೆ ತುಂಬ ಆತ್ಮೀಯರಾಗಿ ಇರ್ತೀರ, ಎಲ್ಲರೊಂದಿಗೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿರ್ತೀರ, ಬೆರಿತಿರ್ತೀರ. ಆದರೆ ನಿಮ್ಮ ಫ್ರೆಂಡ್ ಸರ್ಕಲ್, ಕ್ಲೋಸ್ ಫ್ರೆಂಡ್ಸ್ ಯಾರು ಅಂದರೆ ಒಂದು 5-6 ಜನ ಹೇಳ್ತೀರ. ಫ್ರೆಂಡ್ಸ್ ಯಾರು ಅಂದರೆ ಊರಲ್ಲಿರೋರೆಲ್ಲ ನನ್ನ ಸ್ನೇಹಿತರೆ ಅಂತ ಭಾವಿಸ್ತಾ ಇರ್ತೀರಾ ಅಂತ. ನೀವು ಎಲ್ಲೇ ಬಿಟ್ಟರೂ ಕೂಡ ಜೀವನವನ್ನು ಕಟ್ಕೊಳ್ತೀರಾ ಅಂತ. ಪ್ರಮುಖವಾಗಿ ಯಾವ ಕೆಲಸ ನಿಮಗೆ ಬರೋದೇ ಇಲ್ಲ ಅಂತ ಹೇಳ್ತಾರೋ ಆ ಕೆಲಸವನ್ನು ಅವ್ರ ಮುಂದೆ ಕಲ್ತ್ಕೊಂಡು ಆ ಕೆಲಸದಲ್ಲಿ ಅದೇ ಸಾಧನೆ ಮಾಡ್ಕೊಂಡು ಮುನ್ನೋಗ್ತಾ ಇರ್ತೀರಾ ಅಂತ. ಸದಾಕಾಲ ಸಮಸ್ಯೆಯಲ್ಲಿ ಕೂಡಿರ್ತಾರೆ ಅಂತ. ಅಂದರೆ ಯಾವುದೋ ಕೆಲಸ ಮಾಡ್ತಿರ್ತಾರಲ್ಲ, ಒಂದು ಸಮಸ್ಯೆ ಬರುತ್ತೆ, ಅದನ್ನು ಪರಿಹಾರ ಮಾಡ್ಕೊಳ್ತೀರಾ, ಮುಂದೋಗ್ತೀರಾ, ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ. ಅಂದರೆ ಮಾಡತಕ್ಕಂಥ ಕೆಲಸದಲ್ಲಿ ವಿಘ್ನ ಜಾಸ್ತಿ, ಪರಿಶ್ರಮ ಜಾಸ್ತಿನೇ ಆಗ್ತಾ ಹೋಗ್ತಿರ್ಬೇಕು ಅಂತ. ಅದರ ಬಗ್ಗೆ ಕೊಂಚ ಮಟ್ಟಿಗೆ ಗಮನ ಇರಲಿ ಅಂತ. ಕೊಂಚ ಮಟ್ಟಿಗೆ ಮಾತಾಡತಕ್ಕಂಥ ಮಾತುಗಳಿಂದ ವಿರೋಧಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಪ್ರಮುಖವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಕೊಂಚ ಮಟ್ಟಿಗೆ ಇರತಕ್ಕಂಥ ನಕ್ಷತ್ರ ದೋಷಗಳಾಗಿರ್ಬೋದು ಅಥವಾ ನಕ್ಷತ್ರ ಜನನ ದೋಷಗಳಾಗಿರ್ಬೋದು ಅಷ್ಟು ನಿವಾರಣೆ ಆಗುತ್ತೆ. ಒಂದು ಹಸುವಿಗೆ ಸಾಧ್ಯವಾದ ಮಂಗಳವಾರದೊತ್ತು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಇಟ್ಕೊಂಡು ಒಂದು 5 ಮಂಗಳವಾರದೊತ್ತು ಹಸುವಿಗೆ ತಿನ್ನಿಸಿ, ಖಂಡಿತ ಲಾಭ ನೋಡತಕ್ಕಂಥದ್ದು ಅಂತ. ಮುಂದಿನ ನಕ್ಷತ್ರ ತುಂಬ ಸೊಗಸಾದ ಜೊತೆಗೆ ಕನ್ಫ್ಯೂಸ್ ಆಗಿರತಕ್ಕಂಥದ್ದು ಅಂತ. ತುಂಬ ಜನ ಕನ್ಕೊಳ್ತಿರ್ತೀರಿ ಯಾವುದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ. ಆ ನಕ್ಷತ್ರದಲ್ಲಿ ಯಾರು ಜನನವಾಗಿರುತ್ತೋ ಅವ್ರ ಜೀವನವೇ ಕನ್ಫ್ಯೂಸ್ ಆಗಿರುತ್ತೆ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಆ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಪ್ರಮುಖವಾಗಿ ಆಶ್ಲೇಷ ನಕ್ಷತ್ರ ಜನವಾದವರಿಗೆ ಆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಮನಸ್ಸಿನ ಇಷ್ಟಾರ್ಥ ಈಡೇರಲಿ ಅಂಥೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.